ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಆದಿಶ್ವರ್ ಆಫೀಸಿನಿಂದ ಇಲ್ಲಿ ಭಾಗ್ಯ ರೆಸಿಗ್ನೇಷನ್ ಕೊಟ್ಟು ಹೋಗ್ತಿದ್ದಾರೆ. ಮಕ್ಕಳು ಎಲ್ಲರೂ ಕೂಡ ಭಾಗ್ಯನ ತುಂಬ ಹಚ್ಕೊಂಡಿದ್ದಾರೆ. ಆದರೂ ಕೂಡ ಇಲ್ಲಿ ಭಾಗ್ಯ ಮಕ್ಕಳಿಗೆ ಸಮಾಧಾನ ಮಾಡಿ ಅಲ್ಲಿಂದ ಮನೆಗೆ ಬರ್ತಾರೆ. ಮನೆಗೆ ಬರ್ತದಾಗೆ ಈ ಕಡೆ ಕುಸುಮ ಅವ್ರಿಗೆ ಭಾಗ್ಯ ಕೆಲಸ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಬಂದೆ, ಯಾಕೆ ಕ್ಯಾಂಟೀನ್ಗೆ ಹುಡುಗರು ಸಿಕ್ಕಿದ್ದಾರೆ, ಅವ್ರು ನೋಡ್ಕೋತಾರಲ್ವಾ, ನೀನು ಆಫೀಸ್ ಕೆಲಸ ನೋಡ್ಕೋಬಹುದಲ್ಲ ಅಂದಾಗ ಇನ್ನು ಮುಂದೆ ನಾನು ಆಫೀಸ್ಗೆ ಹೋಗೋದಿಲ್ಲ, ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆ ಕಡೆ ತಾಂಡವ ಪಾರ್ಟ್ನರ್ಸ್ನ ಭೇಟಿ ಮಾಡೋಕೆ ಹೋಗಿರ್ತಾರೆ. ನಾನಿನ್ ಮುಂದೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಆದಿ ಅವ್ರ ಜೊತೆ ಇಲ್ಲ ಅಂತ ಹೇಳಿದಾಗ, ಆದಿ ಅವ್ರು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಕೂಡ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ನ ಮಾಡೋಕೆ ಆಗೋದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಐಡಿಯಾ ನಂದು ಅಂತ ತಾಂಡವ್ ಹೇಳಿದ್ರು ಕೂಡ ಐಡಿಯಾ ನಿಮ್ದಾಗಿದ್ರು ನಾವು ಇನ್ವೆಸ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದು ಆದೀಶ್ವರ್ಗೋಸ್ಕರ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ತಾಂಡವ್ ನನಗೆ ಇನ್ನೊಬ್ರು ಗೊತ್ತಿದ್ದಾರೆ ಅಂತ ಹೇಳಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಬಟ್ ಅವರು ಆಲ್ರೆಡಿ ಹೇಳಿದ್ರು ಜಸ್ಟ್ 50 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ. ಹಾಗಾಗೇನೆ ಇಲ್ಲಿ ತಾಂಡವ್ ಬೇಡ ಅಂತ ಹೇಳಿ ಬಂದಿದ್ರು. ಬಟ್ ಈಗ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಕಾಲ್ ಮಾಡ್ತಾರೆ. ಸರಿ ಆಯ್ತು, 50 ಕೋಟಿ ಇನ್ವೆಸ್ಟ್ ಮಾಡ್ತೀನಿ, ಬಟ್ ನನಗೆ ಅಷ್ಟು ಆಗಬಾರ್ದು, ನಿಮ್ದೇನು ಐಡಿಯಾ ಜಸ್ಟ್ ಪ್ಲಾನ್ ಅಷ್ಟೇ, ಆಮೇಲೆ ನಂದು ದುಡ್ಡು ಹೋಗ್ಬಿಡುತ್ತೆ ಅಂದಾಗ ಇಷ್ಟ ಸಿಡಿದೆ ಏನ್ರಿ ಅನ್ಕೊಂಡಿದ್ರ ನೀವು, ನಿಮ್ಮದು ಐಡಿಯಾ ಅಂತ. ಅವರು ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ ಅವರನ್ನೇ ತರಾಟೆಗೆ ತಗೋತಾರೆ. ಹಾಗಾಗಿ ಅವರು ಕೂಡ ಇಲ್ಲಿ ತಾಂಡವ್ನ ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಈ ಕಡೆ ಏನು ಮಾಡಿದೆ ಶ್ರೇಷ್ಠ ನೀನು ಅಂದಾಗ, ನೀನು ಅವ್ರನ್ನ ನಂಬ್ಕೊಂಡು ಪ್ರಾಜೆಕ್ಟ್ ಮಾಡಿದ್ರೆ ಖಂಡಿತ ಆಮೇಲೆ ನಿನಗೆ ಶೇರ್ ಕೂಡ ಕೊಡೋದಿಲ್ಲ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ, ಜಸ್ಟ್ 200 ಕೋಟಿ ಅಲ್ವಾ, ನಾನು ಅದಕ್ಕೆ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಭಾಗ್ಯ ಮತ್ತು ಆದೀಶ್ವರ್ ಸಂಬಂಧ ಮುರಿದು ಬಿದ್ದಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಗುಂಡ ನನಗೆ ಬೇಜಾರಾಗುತ್ತೆ, ಬಾಕ್ಸಿಂಗ್ ಹೇಳ್ಕೊಡೋಕೆ ಬರಲ್ವಾ ಅವರು ಅನ್ಕೊಂಡಿದ್ದೆ. ಕಾಲ್ ಮಾಡೋಕೆ ಹೋಗ್ತಾರೆ, ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಬರುತ್ತೆ. ಈ ಕಡೆ ಭಾಗ್ಯಗೆ ನಾಟಕ ಮಾಡೋದನ್ನ ತುಂಬ ಚೆನ್ನಾಗಿ ಕಲ್ತಿದ್ಯಾ ಭಾಗ್ಯ, ಕೆಲಸ ಬಿಡೋದಂತೆ ಆಮೇಲೆ ಹೋಗಿ ಮತ್ತೆ ಕೆಲಸಕ್ಕೆ ಸೇರೋದಂತೆ, ನಿನ್ನ ಹತ್ರ ಆಕ್ಟಿಂಗ್ ಕ್ಲಾಸನ್ನು ಕಲ್ತ್ಕೋಬೇಕು, ನಿನ್ನ ಮತ್ತೆ ಆದಿಶ್ವನ ಯಾವುದೇ ಕಾರಣಕ್ಕೂ ಒಂದಾಗೋದಕ್ಕೆ ನಾನು ಬಿಡುವುದಿಲ್ಲ, ನಿಮ್ಮಿಬ್ಬರ ಫ್ರೆಂಡ್ಶಿಪ್ಪನ್ನು ಹಾಳು ಮಾಡ್ತೀನಿ ಅಂತ ಶ್ರೇಷ್ಠ ಹೇಳಿದಾಗ ಈ ಕಡೆ ಭಾಗ್ಯ ಚಾಲೆಂಜ್ ಆಗ್ತಾರೆ. ಹೇಗೆ ಸಾಧ್ಯ ಆಗುತ್ತೆ ನೋಡೇ ಬಿಡೋಣ ಮಾಡು ಅಂತ ಹೇಳಿ. ಇತ್ತ ಕಡೆ ಮೀನಾಕ್ಷಿ ಅವರು ಮನೆ ಬಿಟ್ಟು ಹೋಗ್ತೀನಿ, ನೀನು ಮದುವೆ ಆಗಲೇಬೇಕು ಅಂತ ಆದಿಯನ್ನ ಮದುವೆಗೆ ಒಪ್ಪಿಸಿದ್ದಾರೆ.